ಚಿಕ್ಕೋಡಿ ಪಟ್ಟಣದ ಬಾಣಂತಿಕೋಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಐಟಿಐ ಕಟ್ಟಡದ ನೂತನ ಕಾಮಗಾರಿಗೆ ಸಂಸದ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಕೌಶಲ್ಯ ವೃದ್ಧಿಸುವ ಸಲುವಾಗಿ ತಾಲೂಕಿನ ಚಿಕ್ಕೋಡಿ ಹಾಗೂ ಸದಲ್ಗಾ ಪಟ್ಟಣಗಳಲ್ಲಿ 2 ಸರ್ಕಾರಿ ಐಟಿಐ ಕಾಲೇಜುಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ಚಿಕ್ಕೋಡಿ ಲೋಕಸಭಾ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ಸ್ಥಳೀಯ ಬಾಣಂತಿಕೋಡಿಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭ ನೆರವೇರಿಸಿ ಸಮಾರಂಭವನ್ನುದ್ದೇಶಿಸಿ ಮಾತನಾಡುತ್ತಾ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ ಹಿಂದೆ ಸಚಿವರಾಗಿದ್ದ ಪರಮೇಶ್ವರ್ ನಾಯ್ಕ್ ಅವರ ಸಹಕಾರದಿಂದ ಚಿಕ್ಕೋಡಿಯಲ್ಲಿ 2 ಕೋಟಿ ರೂಪಾಯಿಗಳು ಹಾಗೂ ಸದಲ್ಗಾದಲ್ಲಿ 1.49 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸರ್ಕಾರಿ ಐಟಿಐ ಕಾಲೇಜುಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದರು. ಚಿಕ್ಕೋಡಿಯಲ್ಲಿ ಪ್ರಾರಂಭವಾಗುತ್ತಿರುವ ಐಟಿಐ ಕಾಲೇಜಿನ ನೂತನ ಕಟ್ಟಡದ ಕಾಮಗಾರಿಯು ಡಿಸೆಂಬರ್ ತಿಂಗಳೊಳಗಾಗಿ ಪೂರ್ಣಗೊಳ್ಳಲಿದ್ದು, ಈ ಕಾಲೇಜು ಸ್ಥಾಪನೆಯಿಂದ ಈ ಭಾಗದಲ್ಲಿ ತಾಂತ್ರಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಸಿಗಲಿದೆ ಎಂದರು. ಐಟಿಐ ಕಾಲೇಜ್ ಮಂಜೂರು ಮಾಡಿ ಬಿಲ್ಡಿಂಗ್ ಕೂಡ ಹಣ ಮಂಜೂರು ಮಾಡಿದೆವು. ಆಮೇಲೆ ಒಂದು ಪುರಸಭೆಗೆ ಒಂದು 2.5 ಕೋಟಿ ರೂಪಾಯಿ ಹೊಸ ಅತ್ಯಾಧುನಿಕ ಬಿಲ್ಡಿಂಗ್ ವ್ಯವಸ್ಥಿತವಾಗಿ ಒಂದು ಬಿಲ್ಡಿಂಗ್ ಕೊಟ್ಟಿದ್ದೇವೆ. ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕೂಡ್ಲಿಕ್ಕೆ ಮಾಡಲಿಕ್ಕೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅದರ ಹೈಟೆಕ್ ಮಾಡಿದ್ದೀವಿ. ಈ ಭಾಗದ ಜನರು ಹಲವಾರು ವರ್ಷಗಳ ಬೇಡಿಕೆಯಂತೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಡಿಡಿಪಿಯ ಕಚೇರಿ ಪ್ರಾರಂಭಿಸಲು ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಮಂಜೂರು ನೀಡಿದ್ದು, ರಾಜ್ಯದ ಏಕೈಕ ಉಪವಿಭಾಗದಲ್ಲಿ ಪ್ರಾರಂಭವಾದ ಡಿಡಿಪಿ ಕಚೇರಿ ಇದರಿಂದ ಗಡಿ ಭಾಗದಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ, ರಾಯಬಾಗ್ ತಾಲೂಕಿನ ಕೊನೆಯ ಹಳ್ಳಿಗಳಿಗೆ ಜಿಲ್ಲಾಡಳಿತ ಕಚೇರಿಗಳಿಗೆ ತೆರಳಲು ಅನುಕೂಲವಾಗಲಿದೆ. ಚಿಕ್ಕೋಡಿಯಲ್ಲಿ ಎಲ್ಲ ಇಲಾಖೆಗಳ ಉಪವಿಭಾಗ ಕಚೇರಿಗಳನ್ನು ಪ್ರಾರಂಭಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಅಲ್ಲದೆ ವಾರ್ತಾ ಇಲಾಖೆ ಕಚೇರಿ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಅಂದ್ರೆ ಡಿಡಿಪಿ ಆಫೀಸ್ ಆಗುವುದರಿಂದ ಅದರ ವಿಶೇಷ ಅದರ ಮಹತ್ವ ಈ ಜಿಲ್ಲಾ ಮಟ್ಟದ ಎಲ್ಲ ಆಫೀಸ್ಗಳು ಆಗಬೇಕು ಅಂತ ಪತ್ರಕರ್ತರು ಏನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಇದರ ಸ್ಪಂದನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದ್ರ ಹಿನ್ನೆಲೆ ಏನಂದ್ರೆ ಡಿಡಿಪಿ ಆಫೀಸ್ ತಡವಾಗಿ ಪ್ರಾರಂಭ ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ನಾ ಸರ್ಕಾರ ಮಟ್ಟದಾಗ ಮೇಲೆ ಹೇಳ್ತೀನಿ, ಡಿಡಿಪಿ ಆಫೀಸ್ ಆದ್ಮೇಲೆ ನಮ್ಮ ಡಿಡಿಪಿ ಆಫೀಸ್ ಉದ್ಘಾಟನೆ ಆಗ್ತೈತಿ, ಅಲ್ಲಿ ತನಕ ಆಗಸ್ಟ್ ಬಿಡುಗಡೆದಿದ್ದೀವಿ. ನಿನ್ನೆ ಡಿಡಿಪಿ ಆಫೀಸ್ ಮಂಜೂರು ಮಾಡಿದೆವು. 2 ಶೀಘ್ರದಲ್ಲಿ ಡಿಡಿಪಿ ಆಫೀಸು ಮತ್ತು ಡಿಡಿಪಿ ಆಫೀಸ ಅಲ್ಲಿ ಮೇಲೆ ಪ್ರಾರಂಭ ಆಗ್ತಿತ್ತು. ಒಂದನೇ ಡಿಡಿಪಿ ಆಫೀಸ್ ಜಿಲ್ಲಾ ಮಟ್ಟದ ಬಿಟ್ಟು ಬೇರೆ ಜಿಲ್ಲೆದಾಗ ಎಲ್ಲಿ ಕೊಡ್ತೀರಿ, ಶಿಕ್ಷಕರೆಲ್ಲ ಹೇಳಿ ಇಡೀ ರಾಜ್ಯದಲ್ಲಿ 29 ತಾಲೂಕು 30 ತಾಲೂಕು ಫಸ್ಟ್ ಟೈಮ್ ಡಿಡಿಪಿ ಆಫೀಸ್ ಚಿಕ್ಕೋಡಿ ಬರ್ತಾ ಇದೆ. ಸುಮಾರು 2 ಕೋಟಿ 50 ಲಕ್ಷ ರೂಪಾಯಿದಾಗ ಒಂದು ಅತ್ಯಾಧುನಿಕ ಒಂದು ಪುರಸಭೆ ಬಿಲ್ಡಿಂಗ್ ಅನ್ನ ಮಂಜೂರು ಮಾಡಿ ಅದಕ್ಕೆ ಮುನ್ಸಿಪಾಲಿಟಿ ಅವರೆಲ್ಲರೂ ಕುಡ್ಕೊಂಡು ತಮ್ಮ ವಂತಿಕೆಯನ್ನು ಕೂಡ ಕೊಟ್ಟ 2 ಕೋಟಿ 50 ಲಕ್ಷ ರೂಪಾಯಿದಲ್ಲಿ ಇವತ್ತು ಮುನ್ಸಿಪಾಲಿಟಿ ಪುರಸಭೆ ವತಿಯಿಂದ ಇವತ್ತು ಒಂದು ಬಿಲ್ಡಿಂಗ್ ಕೂಡ ಇಲ್ಲಿ ಆಗ್ತಾ ಇದೆ. ಎರಡನೇದು ಐಟ್ಯಾಕ್, ಇವು ಕೂಡ ಸ್ವಿಮ್ಮಿಂಗ್ ಪೂಲ್ ಅದನ್ನು ಕೂಡ ಇವತ್ತು ಮಂಜೂರು ಮಾಡಿ ಅದು ಕೂಡ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಹೋಗಲ್ ತನ್ವೀರ್ ಸೇಠ್ ಮಂಜೂರು ಮಾಡಿಕೊಟ್ಟಿದ್ದಾರೆ. 28 ಲಕ್ಷ ರೂಪಾಯಿ ತನ್ವೀರ್ ಸೇಠ್ ಕೊಟ್ಟಿದ್ದರು ಮತ್ತು ಗಣೇಶ್ ಹುಕ್ಕೇರಿ ಕೊಟ್ಟಿದ್ದಪ್ಪ 46,75,000 ರೂಪಾಯಿ 5 ಕಡೆ ನಿಮ್ಮ ಸಾಮಾಜಿಕ ಕಬ್ರಸ್ಥಾನಗಳಿಗೆ ಎಲ್ಲಾ ಕಾಂಪೌಂಡ್ ಅನ್ನು ಕಟ್ತಾ ಇದ್ವಿ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿ ಗಣೇಶ್ ಹುಕ್ಕೇರಿ, ಪುರಸಭೆ ಅಧ್ಯಕ್ಷೆ ಆರ್ತಿ ಮುಂಡೆ, ಕಾಂಗ್ರೆಸ್ ಧುರೀಣರಾದ ಪಿಐ ಕೋರೆ, ಶ್ಯಾಮ್ ರೇವಡೆ, ವರ್ಧಮಾನ್ ಸದಲ್ಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.